ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಪ್ರಾಪರ್ ಇಂಟ್ರೊಡಕ್ಷನ್ ವೀಡಿಯೋ ಅಂತಲೇ ಕೇಳ್ಬೋದು. ಯಾಕಪ್ಪ ಅಂತಂದರೆ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೊಡಕ್ಷನ್ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಬಟ್ ನನಗೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ನಾನು ಅದರಲ್ಲಿ ಬರೀ ವಾಯ್ಸ್ ಓವರ್ ಕೊಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ಬರೀ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ. ನನಗೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದಮೇಲೆ ನಾನು ಫೇಸ್ ತೋರಿಸ್ಕೊಂಡೇ ವೀಡಿಯೋ ಮಾಡಬೇಕಾಗಿತ್ತು. ಬಟ್ ಆವಾಗ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು ಅಥವಾ ಹೆಂಗೆ ಮಾತಾಡೋದು, ಔಟ್ಸೈಡೆಲ್ಲ ಹೆಂಗೆ ಮಾತಾಡೋದು ನಂಗೆ ನಿಜಕ್ಕೂ ಅಷ್ಟು ಗೊತ್ತಿಲ್ಲ. ಇವಾಗಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗಲೂ ನನಗೆ ಅದು ಗೊತ್ತಿಲ್ಲ ಹೆಂಗೆ ಮಾತಾಡೋದು ಅಂತ. ಇವಾಗ ಗೊತ್ತಿಲ್ಲ, ಮುಂದೆ ಕಲ್ತ್ಕೊತೀನಿ, ಪರವಾಗಿಲ್ಲ. ನಿಧಾನ ಆದ್ರೂ ನಾನು ನಿಜ ಕಲ್ತ್ಕೊಂಡು ವೀಡಿಯೋ ಮಾಡೇ ಮಾಡ್ತೀನಿ. ಅದು ಬಂದೇ ಬರುತ್ತೆ. ವೀಡಿಯೋಸ್ ನೀವು ನೋಡ್ತೀರಾ. ಕಾನ್ಫಿಡೆನ್ಸ್ ನನಗಿದೆ, ನೀವು ಇಟ್ಕೊಳ್ಳಿ. ಏನಕ್ಕೆ ಅಂತಂದರೆ ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದೆ, ಆಯಿತಾ, ಯೂಟ್ಯೂಬ್ ಮಾಡಬೇಕು, ನನ್ನದೇ ಆದಂಥ ಒಂದು ಚಾನಲ್ ಓಪನ್ ಮಾಡಬೇಕು. ತುಂಬ ದಿನ ಅಲ್ಲ, ತುಂಬ ವರ್ಷನೇ ಅಂದ್ಕೊಂಡಿದ್ದು. ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ, ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಈ ಥರ ಅಂತ. ಬಟ್ ನಂಗೆ ಆಗಿರಲಿಲ್ಲ. ಯಾಕಪ್ಪ ಅಂತಂದರೆ ತುಂಬಾ ರೀಸನ್ ಇತ್ತು ಗೈಸ್, ತುಂಬಾ ರೀಸನ್ ಇತ್ತು. ಅಂತಂದರೆ ಫಸ್ಟ್ ಒನ್ ಅಂತ ಅಂದರೆ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡಬೇಕು ಅಂತಲೂ ನಂಗೆ ಗೊತ್ತಿರಲಿಲ್ಲ. ಅಷ್ಟು ನನಗೆ ಕ್ಯಾಮ್ರಾ ಫೇಸ್ ಪರ್ಸನ್ನೂ ಅಲ್ಲ. ಸೊ ನನಗೆ ಗೊತ್ತಿರೋ ಹತ್ರ ಬಿಟ್ಟು ಬೇರೆ ಜೊತೆ ಮಾತಾಡೋದಕ್ಕೂ ನನಗೆ ಈಗಲೂ ಭಯ ಇದೆ, ಈಗಲೂ ಹೆದರ್ಕೊಳ್ತೀನಿ. ನಾನು ಅಷ್ಟು ಇಂಟ್ರೋವರ್ಟು. ಗೊತ್ತಿರೋ ಹತ್ರ ಆದರೆ ಪಟ ಅಂತ ಮಾತಾಡ್ಬಿಡ್ತೀನಿ. ಗೊತ್ತಿಲ್ಲದಿರೋ ಹತ್ರ ಆದರೆ ನಾನು ಅವ್ರು ಮಾತಾಡ್ಸೋವರೆಗೂ ನಾನು ಮಾತಾಡೋಕ್ಕೆ ನನಗೆ ತುಂಬ ಭಯ. ಏನು ಅಂದ್ಬಿಡ್ತಾರೋ ಅನ್ನೋ ಅಷ್ಟು ಭಯ ನನಗೆ. ಅದಕ್ಕೋಸ್ಕರನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು ಇದೆಲ್ಲ ಇಷ್ಟು ತಡ ಆಗಿದ್ದು. ಇಲ್ಲ ಅಂತಂದರೆ ನಾನು ಕಾಲೇಜ್ಗೆ ಹೋಗ್ತಿರೋ ಟೈಮಿಂದನೂ ನನಗೆ ಅದೊಂದು ಆಸೆ ತುಂಬಾ ಇತ್ತು. ಆ ಟೈಮಲ್ಲಿ ನನಗೂ ಈ ಸಪೋರ್ಟ್ ಮಾಡಬೇಕು ಅಂತ ಯಾರೂ ಇರಲಿಲ್ಲ ಗೈಸ್. ಇವಾಗ ಅಟ್ಲೀಸ್ಟ್ ಸಪೋರ್ಟ್ ನಾವಿದ್ದೀವಿ ಮಾಡು ಅಂತನಾದರೂ ಹೇಳೋದಕ್ಕಿದ್ದಾರೆ. ಬಟ್ ನಂಗೆ ಆ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಬೇಕು ಅಂತ ನನಗೆ ಯಾರೂ ಹೇಳಲಿಲ್ಲ, ಸಪೋರ್ಟು ಮಾಡಿಲ್ಲ. ಸೊ ಅವ್ರು ಸಪೋರ್ಟ್ ಮಾಡಿದ್ರು ಮೇ ಬಿ ನಾನು ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಭಯ ಆಗ್ತಿತ್ತು ಅನಿಸುತ್ತೆ ಅಲ್ವಾ. ಫಸ್ಟು ನಮಗಿರಬೇಕು ಧೈರ್ಯ ಅನ್ನೋದು. ಯಾವುದಕ್ಕೆ ಆಗಲಿ ಒಂದು ವಿಷಯ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದಾಗ ಭಯ ಬಿಟ್ಬಿಟ್ಟು ಅದೇನಾದರೂ ಆಗಲಿ ಮಾಡೇ ಮಾಡೋಣ, ಮುಂದೆ ಒಂದಿನ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದು ಆ ಕಾನ್ಫಿಡೆನ್ಸ್ ನಮಗಿದ್ರೆ ಯಾರು ಸಪೋರ್ಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಅಲ್ವಾ. ಬಟ್ ಆ ಕಾನ್ಫಿಡೆನ್ಸ್ ನಮಗೆ ಇಲ್ಲ ಅಂದಾಗ ಎಷ್ಟು ಜನ ಬಂದು ಸಪೋರ್ಟ್ ಮಾಡಿದ್ರು ಅದು ಯಾವತ್ತೂ ಮುಂದೆ ಹೋಗೋದೇ ಇಲ್ಲ. ಸೊ ಇದೊಂದು ಸಣ್ಣ ಹೆಜ್ಜೆ ಮುಂದೊಂದು ದಿನ ದೊಡ್ಡ ಸಕ್ಸಸ್ ಕೊಡುತ್ತೆ ಅನ್ನೋ ಒಂದು ದೊಡ್ಡ ಆಸೆಯಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ. ಸೊ ಈ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ರಾಪರ್ ಇಂಟ್ರೊಡಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.